ಎಲ್ಲರೂ 100 ರೂಪಾಯಿ ಹಾಕಿದ್ದೆ. 100 ರೂಪಾಯಿ ಯಾರಿಗೂ ಹೆವಿ ದೊಡ್ಡ ವಿಷಯ. ಇವರೆಲ್ಲ ಸೇರೋದು 9 ಲಕ್ಷದ ಮನೆ ಕಟ್ಲಿಕ್ಕಾಗುತ್ತೆ. ಎಲ್ಲರೂ 100 ರೂಪಾಯಿ ಹಾಕೋದು, ಪಕ್ಷ ಭೇದ. ಯಾಕೆ ದೇವರನ್ನ ನಂಬಿದ್ರು ಪರವಾಗಿಲ್ಲ, ಸೇವೆಯನ್ನೆಲ್ಲರೂ ನಂಬಿದ್ರು. ಸುನೀತಾ ಮಂಜುನಾಥ್ ಅವರಿಂದ ಒಂದು ಪ್ರಸ್ತಾವನೆ. ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದಂತಹ ದಿನ ಅಂತ ನಾನು ಭಾವಿಸ್ತೇನೆ. ಕಾರಣ ಶ್ರಾವಣ ಅಂದ್ರೆ ನಮ್ಮಲ್ಲೆಲ್ಲರೂ ಕೂಡ ಒಂದು ವಿಶಿಷ್ಟತೆ. ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ಅನೇಕ ನಾವು ಹಬ್ಬಗಳನ್ನ ನೋಡ್ತೀವಿ. ಅಂತ ಗುರುಗಳು ಇವತ್ತು ಸುಮನ ಸೂರ್ಯನ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಪಾದ ಸ್ಪರ್ಶವನ್ನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಪ್ರೀತಿಯಿಂದ ಬಂದಿರೋದಕ್ಕೆ ನಿಜವಾಗ್ಲೂ ಅನಂತ ಕೋಟಿಗಳು. ಯಾವಾಗಲೂ ಹೇಳ, ದುಡ್ಡು ಮಾಡೋದು ತಪ್ಪಲ್ಲಪ್ಪ, ದುಡ್ಡನ್ನು ಹೇಗೆ ಉಪಯೋಗಿಸ್ತೀನಿ ಅದು ಮುಖ್ಯ. ಸೊ ದೇವರು ನಮಗೆ ಆಪ್ಷನ್ ಕೊಟ್ಟಿದ್ದಾನೆ, ಈಗ ಅದನ್ನು ಕರೆಕ್ಟ್ ಆಗಿ ಯೂಸ್ ಮಾಡಿಕೊಳ್ಳುವ, ಒಳ್ಳೇದಾಗ್ತದೆ. ಬೆಕ್ಕಾಸಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಬಂದ್ಬಿಟ್ಟು ಒಂದು 2 ವರ್ಷಕ್ಕೆ ಹಿಂದೆ ಮಳೆ ನೀರು ತುಂಬಿ ಬಿದ್ದೋಯ್ತು ಅಂದ್ರೆ ಕಾನೆಲ್ಲ ನೀರು ಫುಲ್ಲು. ಅವಾಗ ರೋಡಲ್ಲಿ ನಿಂತಿದ್ದಾಗ ಮೇಡಮ್ ಅವ್ರು ಬಂದು ಇದು ನಿಮ್ದೇನ ಜಾಗ ಕೇಳಿದ್ರು. ಹೌದು ಮೇಡಮ್ ಅವ್ರು ನಮ್ದೆ, ಮನೆ ಕಟ್ಕೊಡ್ಬೋದ ಅಂತ. ಸರಿ ಕಟ್ಕೊಡಿ ಮೇಡಮ್ ಅವ್ರೆ ಅಂತ ಹೇಳಿದ್ದೆ. ಆದರೆ ಮನೆ ಕಟ್ಕೊಟ್ಟಿದ್ದಾರೆ, ಮನೆ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ ನನಗೆ. ಇವತ್ತು ಪೂಜೆನೂ ಮಾಡಿಕೊಟ್ಟವ್ರೆ ನಮ್ಮ ಸ್ವಾಮೀಜಿಗಳು. ಬಂದವರಲ್ಲಿ ನಮಗೆ ಪೂಜೆ ಮಾಡಿಕೊಟ್ಬಿಟ್ಟು ಬಂದರು. ತುಂಬ ಚೆನ್ನಾಗಿದೆ ಮನೆ, ನಿಮ್ಗೆ ಒಂದ್ಸರಿ ತೋರಿಸ್ತಾರೆ ನೋಡಿ. ವಿಲಾಸರಾಗಿರುವ ಆದರಣೀಯ ಗುರೂಜಿಯವರಿಗೆ ಶ್ರದ್ಧಾಪೂರ್ವಕ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಸುಮನ ಫೌಂಡೇಶನ್ಸ್ ನವರಿಗೂ ಕೂಡ ನನ್ನ ನಮನಗಳು ಹಾಗೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸುಮನ ಫೌಂಡೇಶನ್ನ ಸಹಕಾರಿಗಳು, ಹಿತೈಷಿಗಳು ಮತ್ತು ಗುರೂಜಿಯವರನ್ನು ನೋಡಬೇಕು ಅಂತಾನೆ ಬಂದಿರುವಂತಹ ಎಲ್ಲರಿಗೂ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. 2 ಸಂಗತಿಗಳಿದೆ. ಮೊದಲನೇದು, ಇವತ್ತು ರಕ್ಷಾಬಂಧನ ಅಣ್ಣನಿಗೆ ಅಥವಾ ತಮ್ಮನಿಗೆ ಸೋದರಿಯರು ಕಟ್ಟೋದು ಅಂತ ಐತಿಹಾಸಿಕವಾಗಿ. ವಾಸ್ತವವಾಗಿ ರಕ್ಷಾಬಂಧನ ಏನು ಅಂತಂದ್ರೆ ಭವಿಷ್ಯ ಪುರಾಣದಲ್ಲಿ ಹೇಳುತ್ತೆ, ರಕ್ಷಾಬಂಧನ ಅಣ್ಣ ತಂಗಿ ಹಂಗ್ ಮಾತ್ರ ಉಳ್ಕೊಂಡಿಲ್ಲ, ಎಲ್ರಿಗೂ ಕಟ್ತಾರೆ. ಹೆಂಡತಿಯೂ ಗಂಡನಿಗೆ ರಕ್ಷೆ ಕಟ್ತಾರೆ, ರಕ್ಷಣೆ ಆಗ್ಲಿ ಅವರದ್ದು. ಎಲ್ಲಿ ಕಟ್ಟಲ್ಪಟ್ಟಿದೆ ಅಂತಂದ್ರೆ ಇದನ್ನ ಬಲಿರಕ್ಷಾ ಅಂತಾನೂ ಕರೀತಾರೆ. ಯಾಕೆ ಬಲಿರಕ್ಷಾ ಅಂತ ಕರೀತಾರೆ ಅಂತಂದ್ರೆ, ರಾಕ್ಷಸರು ದೇವತೆಗಳ ಮೇಲೆ ಏರಿ ಹೋದಾಗ ಇಂದ್ರ ಯುದ್ಧದಲ್ಲಿ ವಿಜಯಶಾಲಿಯಾಗ, ಇಂದ್ರ ಸುಲಭಕ್ಕೆ ವಿಜಯಶಾಲಿ ಆಗಲ್ಲ, ಅವನು ಬೇರೆಯವ್ರ ಸಪೋರ್ಟ್ ಯಾವಾಗ್ಲೂ ಬೇಕು. ಆದ್ರೆ ಆ ಬಾರಿ ಗೆದ್ಬಿಟ್ಟ. ರಾಕ್ಷಸರು ಗಾಬರಿಯಾಗಿ ತಮ್ಮ ಗುರು ಶುಕ್ರಾಚಾರ್ಯರ ಬಳಿ ಹೋಗಿ ಕೇಳಿದ್ರಂತೆ, ಇಂದ್ರ ಗೆದ್ಬಿಟ್ನಲ್ಲ, ನಾವೆಲ್ಲ ರಾಜ್ಯ ಭ್ರಷ್ಟರಾಗಿ ತಿರುಗಾಡ್ತಿದ್ದೀವಿ, ಯಾಕೆ ಹೀಗೆ ಅಂತ ಕೇಳಿದಾಗ ಶುಕ್ರಾಚಾರ್ಯ ಹೇಳಿದ್ರಂತೆ, ಇನ್ನು 1 ವರ್ಷ ತಡಿ, 1 ವರ್ಷದವರೆಗೂ ನೀನ್ ತಿಪ್ಪರ್ಲಾಗ ಹೊಡೆದ್ರು ಇಂದ್ರನನ್ನು ಸೋಲಿಸ್ಲಿಕ್ಕೆ ಆಗಲ್ಲ. 1 ವರ್ಷ ಆದ್ಮೇಲೆ ಒಮ್ಮೆ ಯುದ್ಧ ಮಾಡೋದು. ನಿಮ್ಗೆ ಆಶ್ಚರ್ಯ ಆಯ್ತು, 1 ವರ್ಷ ಏನು ಅಂತ ಬಲಿ ಕೇಳೋದು, ಬಲಿ ರಾಕ್ಷಸರ ಕುಲದವನಲ್ವಾ, 1 ವರ್ಷ ಯಾಕೆ ಅಂತ ಕೇಳಿದಾಗ ಆಗ ಶುಕ್ರಾಚಾರ್ಯರು ಹೇಳಿದ್ರಂತೆ, ಅವನ ಹೆಂಡತಿ ಅವನಿಗೆ ರಕ್ಷೆ ಕಟ್ಟಿದ್ದಾಳೆ ಪೂಜೆ ಮಾಡಿ. ಆ ರಕ್ಷೆ ಎಷ್ಟು ಬಲವಾಗಿದೆ ಅಂತಂದ್ರೆ ಅವನನ್ನು ಯಾರೂ ಕೂಡ ಸೋಲಿಸ್ಲಿಕ್ಕಾಗಲ್ಲ. ಹೆಂಡತಿಯ ತಪಸ್ಸಿನ ಪರಿಣಾಮವಾದ ರಕ್ಷೆ ಇದೆ ಅಂತ. ಏನ್ ಚೆನ್ನಾಗಿದೆ ರಕ್ಷೆ ಅನ್ನೋದು. ಗಂಡು ಹೆಣ್ಣನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳೋದು ಇತಿಹಾಸದ ಕಾಲಘಟ್ಟದಲ್ಲಿ.
ಯಾರಾದರೂ ಸಹ ದಯಮಾಡಿ ನಮಗೆ ಕಾಣ್ತಿಲ್ಲ, ಯಾರಾದರೂ ನಮಗೆ ಸಹಾಯ ಮಾಡುವಂಥವ್ರು ಇಲ್ಲಿ ಮಿಸ್ ಆಗಿದೆ. ದಯವಿಟ್ಟು ನೀವು ಅನ್ಯತಾ ಭಾವಿಸ್ದೆ ತಾವು ವೇದಿಕೆ ಮೂಲಕ ಕೈಯನ್ನು ಎತ್ತೋ ಮುಖಾಂತರ ತಾವು ಬಂದಿದ್ದೀರಾ ಅಂತ ಒಂದು ಸೂಚನೆ ಕೊಟ್ಟರೆ ನಮಗೆ ಬಹಳ ಖುಷಿ.